ಮುಖ್ಯಮಂತ್ರಿಗಳ ವಿರುದ್ಧ ಈಗ ಸಾಕ್ಷ್ಯನಾಶದ ಆರೋಪವನ್ನ ಮಾಡಲಾಗ್ತಾ ಇದೆ. ಯಾರು? ಇದೇ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಟ್ಟಿರೋರು. ಇಡಿಗೆ ದೂರನ್ನ ಈಗ ಪ್ರದೀಪ್ ಕುಮಾರ್ ಅವರು ಕೊಟ್ಟಿದ್ದಾರೆ. ವಕೀಲರು ಸಹ ಅವರು 14 ಸೈಟ್ ವಾಪಸ್ ನೀಡುವ ಮೂಲಕ ಸಾಕ್ಷ್ಯ ನಾಶವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಇಸಿಐಆರ್ ದಾಖಲಾದ ಬಳಿಕ ಸೈಟ್ ವಾಪಸ್ ಕೊಟ್ಟಿದ್ದಾರೆ. ಯತೀಂದ್ರ ಕೂಡ ಇದರಲ್ಲಿ ಪಾಲುದಾರರಾಗಿದ್ದಾರೆ. ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಪ್ರದೀಪ್ ಕುಮಾರ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಇದರಲ್ಲಿ 14 ಸೈಟ್ ವಾಪಸ್ ನೀಡುವ ಮೂಲಕ ಸಾಕ್ಷ್ಯ ನಾಶವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ದೂರುದಾರರಾದಂಥ ಪ್ರದೀಪ್ ಕುಮಾರ್ ಅವರದ್ದು. ಸಿಎಂ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಈಗ ಆರೋಪವನ್ನ ಮಾಡ್ತಾ ಇರೋದು ಅಧಿಕಾರಿಗಳ ಮೇಲೆ ಮುಖ್ಯಮಂತ್ರಿಗಳು ಪ್ರಭಾವವನ್ನ ಬಳಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಮೇಲೆ ಗಂಭೀರ ಆರೋಪವನ್ನ ಪ್ರದೀಪ್ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಮೇಲೆ ಪ್ರಭಾವವನ್ನ ಬೀರಿದ್ದಾರೆ. ಮೂಡಾ ಆಯುಕ್ತರಿಂದ ದಾಖಲೆಗಳ ಬದಲಾವಣೆಯನ್ನ ಮಾಡಕ್ ಮುಂದಾಗಿದ್ದಾರೆ. 14 ಸೈಟ್ಗಳನ್ನ ಇಡಿ ವಶಕ್ಕೆ ಪಡೆಯಬೇಕು, ಸಾಕ್ಷ್ಯನಾಶ ಮಾಡುತ್ತಿರುವವರನ್ನ ಬಂಧಿಸಬೇಕು ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಸಿಎಂ ವಿರುದ್ಧ ಸಾಕ್ಷ್ಯನಾಶವನ್ನ ಕೇಸನ್ನ ದಾಖಲಿಸಿಕೊಳ್ಳಬೇಕು ಅನ್ನುವಂತಹ ಆರೋಪವನ್ನ ಈಗ ಪ್ರದೀಪ್ ಕುಮಾರ್ ಅವರು ಮಾಡಿರುವಂಥದ್ದು. ಇಡಿಗೆ ಆಗ್ರಹವನ್ನ ಪ್ರದೀಪ್ ಕುಮಾರ್ ಅವರು ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಕ್ಷ್ಯನಾಶದಲ್ಲಿ ತೊಡಗಿದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನ ಪ್ರದೀಪ್ ಕುಮಾರ್ ಅವರು ಮಾಡಿದ್ದಾರೆ.